ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ಈ ಚಿದ್ವಸ್ತುವು ಹೇಗೆ ಜಡವಾಯಿತು, ಹೇಗೆ ಸಂಕಲ್ಪವೆಂಬ ಮಲವನ್ನು ಗ್ರಹಿಸಿ ಈಗ ಇದು ಕಷ್ಟಕ್ಕೆ ಸಿಕ್ಕಾಕೊಳ್ತು ಅನ್ನೋದನ್ನು ವಿವರಣೆಯನ್ನು ಕೊಡ್ತಾಯಿದ್ರು. ಹೀಗೆ ಅವಿದ್ಯಾ ಕಾರಣವಾಗಿ ಅಸತ್ತೆಂಬ ಮಲವನ್ನು ಗ್ರಹಿಸಿದ ಚಿತ್ತು ಅನಂತ ವೈಭವವನ್ನು ಕಳೆದುಕೊಂಡು ದೌರ್ಭಾಗ್ಯದಿಂದ ಪರಿತಪಿಸುತ್ತಿರುವ ಭರ್ತೃಹೀನಿಯಂತೆ ತಾನು ಸ್ವಯಂ ಸರ್ವಕ್ಕೂ ಒಡತಿಯಾಗಿದ್ದರೂ ಜೀವತ್ವವನ್ನು ಹೊಂದಿ ದುಃಖಭಾಗಿನಿಯಾಗುವುದು. ತಾನೇ ಸರ್ವಸ್ವಕ್ಕೂ ಒಡತಿ ಯಜಮಾನಿಯಾಗಿದೆ ಈ ಚಿತ್ತು. ಆದರೆ ಅಸತ್ತು ಅನ್ನುವ ಮಲವನ್ನು ಆವರಿಸ್ಕೊಂಡಿದ್ದೇನು ಮಾಡಾಗಿದೆ, ಭಾವನೆ ಮಾಡಿಕೊಂಡು ತಾನು ದುಃಖಕ್ಕೆ ಒಳಗಾಗಿದೆ. ರಾಮ, ಜಡವಾಗಿರುವ ಅವಿದ್ಯೆಯ ಸಾಮರ್ಥ್ಯವನ್ನು ಕಂಡವನಾದೆಯ. ನೀರೆತ್ತುವ ಯಂತ್ರದ ಮಡಿಕೆಗಳಲ್ಲಿ ಸೇರಿಕೊಂಡ ಆಕಾಶದ ಹಾಗೆ ತನ್ನ ಸಹಜ ಸ್ವಭಾವವನ್ನು ಮರೆತ ಚಿತ್ತು ಅಧಪತನವನ್ನು ಹೊಂದಿ ಈ ಅವಿದ್ಯೆಗೆ ಸಿಕ್ಕಿ ಕಷ್ಟಪಡುವುದು ಅಂತ ಇಲ್ಲಿ ರಾಮನಿಗೆ ಶಿವ ವಸಿಷ್ಠರಿಗೆ ಹೇಳ್ತಾ ಇದ್ದ ಮಾತನ್ನು ಈಗ ವಸಿಷ್ಠರು ರಾಮನಿಗೆ ಹೇಳ್ತಾರೆ. ನೋಡು, ನೀರೆತ್ತುವ ಯಂತ್ರಗಳಲ್ಲಿ ಮಡಕೆ ಒಳಗೆ ಆಕಾಶ ಇರ್ತದಲ್ಲ, ಆ ರೀತಿಯಲ್ಲಿ ಈ ದೇಹದೊಳಗೆ ಚಿತ್ತು ಸೇರಿಕೊಂಡು ಅಜ್ಞಾನದಲ್ಲಿ ಕಷ್ಟಪಡ್ತಾ ಇದೆ ರಾಮ ಅಂತ ರಾಮನಿಗೆ ಹೇಳ್ತಾರೆ. ಈಗ ಶಿವ ಹೇಳ್ತಾನೆ, ಈಶ್ವರ ಮುಂದುವರಿಸ್ತಾನೆ ಮಾತನ್ನ, ವಸಿಷ್ಠರಿಗೆ ಹೇಳ್ತಾ ಇದ್ದ ಮಾತನ್ನ ಮುಂದುವರಿಸ್ತಾನೆ. ಸ್ವಪ್ನದಲ್ಲಿ ಆಗುವಂತೆ, ಮದ್ಯಪಾನ ಮಾಡಿದವರಿಗೆ ಆಗುವಂತೆ, ಮೋಹಗೊಂಡಾಗ ಆಗುವಂತೆ, ಭ್ರಾಂತಿಪಟ್ಟಾಗ ಆಗುವಂತೆ ಈ ಚಿತ್ತು ದುಃಖವು ನನಗೆ ಬಂದಿದೆ ಎಂದು ಭಾವನೆ ಮಾಡಿಕೊಳ್ಳುವುದರಿಂದ ಸರ್ವದಾ ಅಸತ್ಯ ಆಗಿರುವ ಸಂಸಾರವನ್ನು ಪಡೆಯುವುದು. ಯಾವ್ಯಾವ ಟೈಮಲ್ಲಿ? ಸ್ವಪ್ನದಲ್ಲಿ ಆಗುವಂತೆ, ಮದ್ಯಪಾನ ಮಾಡಿದವರಿಗೆ ಆಗುವಂತೆ, ಮೋಹಗೊಂಡಾಗ ಆಗುವಂತೆ, ಭ್ರಾಂತಿಪಟ್ಟಾಗ ಆಗುವಂತೆ ಈ ಚಿತ್ತು ದುಃಖವು ನನಗೆ ಬಂದಿದೆ ಎಂದು ಭಾವನೆ ಮಾಡಿಕೊಳ್ಳುವುದರಿಂದ. ಇಷ್ಟೆಲ್ಲ ಅವಸ್ಥೆಗಳಲ್ಲಿ ಭಾವನೆಗಳನ್ನ ಮಾಡಿಕೊಂಡಾಗ ಅದು ನಿಜ ಅನ್ನಿಸ್ಬಿಡ್ತದೆ. ಸರ್ವದಾ ಅಸತ್ಯ ಆಗಿರುವ ಸಂಸಾರವನ್ನು ಪಡೆಯುವುದು. ಯಾವಾಗಲೂ ಇದು ಅಸತ್ತಾಗಿರುವ ಸಂಸಾರವನ್ನೇ ಪಡೀತದೆ. ಸಂಸಾರವನ್ನು ವೇದಾಂತಿಗಳು ಸರ್ವದಾ ಅಸತ್ಯ ಎನ್ನುವುದಕ್ಕೆ ಕಾರಣವಿದು. ಅಂದರೆ ಸಂಸಾರವು ಒಂದು ದೀರ್ಘ ಸ್ವಪ್ನ. ಅರ್ಥ ಆಗ್ತಿದಲ್ವಾ? ಸ್ವಪ್ನವು ಅನುಭವ ಕಾಲದಲ್ಲಿ ನಿಜ ಅನ್ನಿಸ್ತಾ ತೋರಿದರೂ ಎಚ್ಚರವಾದಾಗ ಶುದ್ಧವಾಗಿ ಅದು ಅಸತ್ಯ ಆಗಿರುವಂತೆ. ಸತ್ತಾಗಿದ್ರೆ ಅದು ನಿಜ ಆಗಿರಬೇಕಾಗಿತ್ತು. ಅಸತ್ತಾದ್ರಿಂದ ಆ ಕಾಲದಲ್ಲಿ ಮಾತ್ರ ನಿಜವಾಗಿತ್ತು, ಅದು ಆಮೇಲೆ ಸುಳ್ಳಾಗುತ್ತೆ. ಬ್ರಹ್ಮದರ್ಶನವಾಗಿ ತುರ್ಯಾವಸ್ಥೆಯು ಪ್ರಾಪ್ತವಾದಾಗ ಸಂಸಾರವು ಅಸತ್ತಾಗುವುದು. ಕನಸಿನಲ್ಲಿ ಕಂಡಂಥ ಒಂದು ಆ ಸಂಸಾರ, ಕನಸಿನಲ್ಲಿ ಕಂಡಂಥ ಪ್ರಪಂಚದ ವ್ಯವಹಾರ ಎಚ್ಚರಗೊಂಡಾಗ ಹೇಗೆ ಸುಳ್ಳಾಗುತ್ತೋ ಆ ರೀತಿಯಲ್ಲಿ ಸಾಧನೆಯನ್ನು ಮಾಡಿ ತುರ್ಯಾವಸ್ಥೆಯನ್ನು ತಲುಪಿದಾಗ ಜಾಗೃತಾವಸ್ಥೆಯ ಈ ಸಂಸಾರವು ಕೂಡ ಸುಳ್ಳು, ಅದು ಅಸತ್ತಾಗಿ ಕಂಡುಬರುತ್ತೆ. ಅದರಿಂದ ಇಲ್ಲಿ ಸಂಸಾರ ಮಿಥ್ಯ ಅಂತ ಕರೆದ್ರು. ಸರಿಯಾಗಿ ಅರಿಯಲಾರದ ಬುದ್ಧಿಯು ತಿರುಗುತ್ತಿರುವ ಕುಂಬಾರನ ಚಕ್ರವನ್ನು ಸ್ಥಿರವಾಗಿ ನಿಂತಿದೆ ಎಂದುಕೊಳ್ಳುವಂತೆ. ಅಂದರೆ ಈಗ ಚಕ್ರವನ್ನು ಸ್ಪೀಡಾಗಿ ಜೋರಾಗಿ ತಿರುಗಿಸಿದ್ರೆ, ವೇಗವಾಗಿ ತಿರುಗಿಸಿದ್ರೆ ಚಕ್ರ ಸುತ್ತಾ ಇರ್ತದೆ. ಆ ತಿರುಗುವಿಕೆ ಹೇಗೆ ಕಾಣ್ತದೆ ಅಂದರೆ ಚಕ್ರ ತಿರುಗ್ತಾ ಇಲ್ಲ, ಸುಮ್ಮನೆ ನಿಂತಿದೆಯೇನೋ ಅನ್ನೋ ರೀತಿಯಲ್ಲಿ ಭಾಸವಾಗುತ್ತೆ. ಆ ರೀತಿಯಲ್ಲಿ ಸರಿಯಾಗಿ ಅರಿಯಲಾರದ ಬುದ್ಧಿ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗದೇ ಇರ್ತಕ್ಕಂಥ ಬುದ್ಧಿ ಈ ರೀತಿಯಲ್ಲಿ ಚಿತ್ತಿನಲ್ಲಿ ಕಾರಣವಿಲ್ಲದೆಯೇ ಭ್ರಾಂತಿಯಿಂದ ಈ ಜಗತ್ತು ಸ್ಥಿರವಾಗಿರುವುದೆಂಬ ನಂಬಿಕೆಯು ತಾನು ಬೇರೆ ಎಂಬ ಹಂತೆಯು ಅಂದರೆ ಚಿತ್ತವು ಸಂಭವಿಸುವುದು. ಈ ಚಿತ್ತಿನೊಳಗೆ ಏನು ಸಂಭವಿಸ್ತದೆ? ಚಿತ್ತ ಸಂಭವಿಸ್ತದೆ. ಚಿತ್ತು ಬೇರೆ, ಚಿತ್ತ ಬೇರೆ ಅಂತ. ಆದರೆ ಅದು ಅದೇ ಆಗಿರ್ತದೆ, ಆದರೆ ಚಿತ್ತ ಸಂಭವಿಸುವುದು. ಈ ವೇದಾಂತವು ಅರ್ಥ ಆಗಬೇಕಾದ್ರೆ ಮೊದಲು ನಮಗೆ ಜಗತ್ ಸತ್ಯತ್ವ, ತಾನು ಎಲ್ಲದಕ್ಕಿಂತ ಪ್ರತ್ಯೇಕವಾಗಿ ಇರುವನೆಂಬ ಅಹಂತ್ವ ಎರಡೂ ಅಳಿಯಬೇಕು. ಜಗತ್ತು ಸತ್ಯ ಅನ್ನೋ ವಿಚಾರವು ನನ್ನಿಂದ ದೂರ ಆಗಬೇಕು ಮತ್ತು ಪ್ರತ್ಯೇಕವಾಗಿ ನಾನು ಬೇರೆ ಇದ್ದೀನಿ ಅನ್ನೋ ಅಹಂಕಾರವೂ ಅಳಿಬೇಕು. ಇವೆರಡು ಅಳಿಯದೇ ಇದ್ದರೆ ನಮಗೆ ವೇದಾಂತ ವಿಚಾರ ಅರ್ಥ ಆಗೋದಿಲ್ಲ. ಈ ಚಿತ್ತು ಸಂಸಾರವನ್ನು ಅನುಭವಿಸುವುದಕ್ಕೆ ಈ ಚಿತ್ತವೇ ಕಾರಣವು. ಏನು? ಚಿತ್ತು ಬೇರೆ, ಚಿತ್ತ ಬೇರೆಯಾ ಅಂತಂದರೆ ಈ ಚಿತ್ತ ಏನು ಮಾಡ್ತದೆ? ಮೆಮೊರಿ ಕಾರ್ಡ್ ಇದ್ದಂಗೆ.
ಅನೇಕ ಜನ್ಮ ಜನ್ಮಾಂತರಗಳ ಎಲ್ಲ ಆಲೋಚನೆಗಳನ್ನ ಸಮಯ ಬಂದಂಗೆ ತಂದು ಕೊಡ್ತಾ ಇರ್ತದೆ. ಆಗೇನಾಗುತ್ತೆ, ಸಂಕಲ್ಪಗಳ ಉದಯ ಆಗ್ತಾನೇ ಇರ್ತದೆ. ಚಿತ್ತು ಅಲ್ಲದ ಇನ್ನೇನೂ ಇಲ್ಲದೆ ಇರುವುದರಿಂದ ಅದಕ್ಕೆ ಕಾರಣವೂ ಇನ್ನೇನೂ ಇಲ್ಲ. ಅಭಾವಗಳನ್ನು ಪ್ರಾಗಭಾವ, ಪ್ರಧ್ವಂಸ ಭಾವ, ಅತ್ಯಂತ ಭಾವ ಎಂದು 3 ವಿಧವಾಗಿ ಹೇಳುವರು. ಪ್ರಾಗಭಾವ ಎನ್ನುವುದು ಮಡಿಕೆ ಆಗುವುದಕ್ಕೆ ಮೊದಲು ಅದಿರಲಿಲ್ಲ ಎನ್ನುವುದು. ಪ್ರಧ್ವಂಸ ಭಾವ ಎನ್ನುವುದು ಮಡಿಕೆಯು ಒಡೆದು ಹೋದ ಮೇಲೆ ಅದಿಲ್ಲ ಎನ್ನುವುದು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಮೂರು ಮಾತುಗಳನ್ನ ಹೇಳ್ತಾರೆ. ಅಭಾವಗಳನ್ನ ಪ್ರಾಗಭಾವ, ಪ್ರಧ್ವಂಸ ಭಾವ, ಅತ್ಯಂತ ಭಾವ ಅಂತ 3 ವಿಧವಾಗಿ ಹೇಳ್ತಾರೆ. ಪ್ರಾಗಭಾವ ಅಂದರೆ ಮಡಕೆ ಮಾಡ್ತಾವಲ್ಲ, ಅದಾಗಕ್ಕಿಂತ ಮುಂಚೆ ಅದು ಇರಲಿಲ್ಲ. ಮಡಕೆ ಮಾಡೋಕ್ಕಿಂತ ಮುಂಚೆ ಮಡಕೆ ಇರಲಿಲ್ಲ, ಅದು ಪ್ರಾಗಭಾವ. ಪ್ರಧ್ವಂಸ ಭಾವ ಎನ್ನುವುದು ಮಡಿಕೆಯು ಒಡೆದು ಹೋದ ಮೇಲೆ ಅದಿಲ್ಲ ಎನ್ನುವುದು. ಅತ್ಯಂತ ಭಾವ ಎನ್ನುವುದೇನು? ಮೊಲದ ಕೊಂಬು ಬಂಜೆಯ ಮಗ ಎಂಬಂತೆ ಯಾವಾಗಲೂ ಇಲ್ಲದೆ ಇರೋದು. ಮೊಲಕ್ಕೆ ಕೊಂಬು ಬರುತ್ತಾ? ಸಾಧ್ಯವಿಲ್ಲ. ಬಂಜೆ ಅಂದರೆ ಮಗು ಆಗದೆ ಇರೋರನ್ನ ಬಂಜೆ ಅಂತಾರೆ. ಅಂದರೆ ಬಂಜೆಯ ಮಗ ಅಂತಕ್ಕಂಥ ಮಾತೇ ಸುಳ್ಳು. ಬಂಜೆಗೊಬ್ಬ ಮಗ ಇದ್ದ ಅನ್ನೋ ಮಾತೇ ಸುಳ್ಳಾದ್ರಿಂದ ಇದು ಎಂದೆಂದಿಗೂ ಇಲ್ಲದೆ ಇರುವುದು. ಇಲ್ಲಿ ಚಿತ್ತಲ್ಲದ ಇನ್ನೇನು ಇಲ್ಲದಿರುವುದು ಮಾತ್ರವಲ್ಲ, ಸಂಭವವೂ ಕೂಡ ಇಲ್ಲೆಂದು ಹೇಳಿದೆ. ಅಂದರೆ ಚಿದ್ವಸ್ತುವಲ್ಲದೆ ಮತ್ತೆ ಏನೂ ಇಲ್ಲ, ಇರೋದೆಲ್ಲ ಚಿದ್ವಸ್ತುವೇ. ಆದರೆ ಚಿತ್ತ ಅನ್ನಿಸ್ಕೊಳ್ತು, ಮನಸ್ಸು ಅನ್ನಿಸ್ಕೊಳ್ತು, ಲೋಕ ಅನ್ನಿಸ್ಕೊಳ್ತು, ಸಂಸಾರ ಅನ್ನಿಸ್ಕೊಳ್ತು, ಎಲ್ಲವೂ ಅನ್ನಿಸ್ಕೊಳ್ತಾ ಇದೆ ಇಲ್ಲಿ. ಆದರೆ ಮಡಕೆ ಮಾಡೋಕ್ಕಿಂತ ಮುಂಚೆ ಹೇಗೆ ಮಡಕೆ ಇರಲಿಲ್ವೋ ಹಾಗೆ ಚಿತ್ತಿನಲ್ಲಿ ಸಂಕಲ್ಪ ಬರೋಕ್ಕಿಂತ ಮುಂಚೆ ಜಗತ್ತಿಲ್ಲ. ಮತ್ತು ಮಡಕೆ ಒಡೆದೋದ ಮೇಲೂ ಹೇಗೆ ಮಡಕೆ ಇಲ್ವೋ ಹಾಗೆ ಚಿತ್ತು ಸಂಕಲ್ಪವನ್ನು ನಿಲ್ಲಿಸಿದ ಮೇಲೂ ಕೂಡ ಮಡಕೆ ಇಲ್ದಂಗೆ ಇದು ಕೂಡ ಏನೂ ಇಲ್ಲ. ಮತ್ತು ಇನ್ನೊಂದು ಏನು ಹೇಳಿದ್ರು? ಅತ್ಯಂತಿಕ ಭಾವ ಅಂದರೆ ಆ ಚಿತ್ತು ತಾನಲ್ಲದೆ ಇನ್ನೇನೂ ಅಲ್ಲ, ಮೊಲದ ಕೊಂಬಿದ್ದಂತೆ ಈ ಜಗತ್ತು ಅಂತಕ್ಕಂಥದ್ದು. ಅಂದರೆ ಜಗತ್ತೆನ್ನುವುದೇ ಸುಳ್ಳು, ಇರುವುದೆಲ್ಲ ಏನು? ಚಿದ್ವಸ್ತುವೇ ಅಂತಕ್ಕಂಥ ಈ 3 ಅರ್ಥವನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಚೆನ್ನಾಗಿದೆ ಅರ್ಥ ವಿವರಣೆ, ನಾವು ಅರ್ಥ ಮಾಡ್ಕೋಬೇಕಷ್ಟೆ. ಮತ್ತೆ ಇನ್ನೇನು ಹೇಳ್ತಾ ಇದ್ದಾರೆ ಅಂದರೆ, ಹೀಗೆ ಬೇರೊಂದು ಕಾರಣವೂ ಇಲ್ಲವಾಗಿ ಚೇತ್ಯವು ಅಂದರೆ ಜಗತ್ತು ಸ್ವತಂತ್ರವಾಗಿ ಸಂಭವಿಸುವುದಿಲ್ಲವಾಗಿ ಚಿತ್ತವೂ ಇಲ್ಲವಾಗುವುದು. ಅದರಿಂದ ಚಿತ್ತೆ ತನ್ನ ಸ್ವಪ್ರಯತ್ನದಿಂದಲೇ ಚೇತ್ಯವಾಗಿ ತೋರುವುದು ಎನ್ನಬೇಕು. ಅಂದರೆ ಚಿತ್ತೆ ತನ್ನ ಸ್ವಂತ ಪ್ರಯತ್ನದಿಂದಲೇ ಚೇತ್ಯವಾಗಿ ಅಂದರೆ ಜಗತ್ತಾಗಿ ತೋರುವುದು. ಇಂದಿನ ಶ್ಲೋಕದಲ್ಲಿ ಚಿತ್ತ ಚೇತ್ಯಗಳೆರಡು ಭ್ರಮೆಯಿಂದ ಬಂದವು ಎಂದು ಹೇಳಿದೆ. ಇಲ್ಲಿ ಚೇತ್ಯಕ್ಕೆ ಸ್ವತಂತ್ರವಾದ ಕಾರಣಾಂತರವಿದ್ದು ತತ್ಕಾರ್ಯವಾಗಿ ಬರುವ ಸಂಭವವು ಇಲ್ಲವೆಂದು ಹೇಳಿ, ಚೇತ್ಯವು ಚಿತ್ತಾಧೀನವು, ಆ ಚಿತ್ತವು ಅಶುದ್ಧ ಚಿತ್ತು, ಆದುದರಿಂದಲೇ ಚಿತ್ತೆ ಸ್ವಯಂ ಮಾಲಿನ್ಯವನ್ನು ಸಂಕಲ್ಪದಿಂದಲೇ ಸಂಪಾದಿಸಿಕೊಂಡು ಚಿತ್ತ ಚೇತಗಳಾಗುವುದು ಎಂದು ಹೇಳಲಾಗಿದೆ. ಅಂದರೆ ಚಿತ್ತು ಮತ್ತು ಜಗತ್ತು ಇವೆಲ್ಲ ಸಂಕಲ್ಪದಿಂದಾಗಿ ಅಶುದ್ಧಿಯಾಗಿ ಹೀಗೆ ಕಾಣಿಸ್ಕೊಳ್ತಾ ಇದೆ ಅಂತ. ಕಲ್ಲಿನಲ್ಲಿ ಎಣ್ಣೆಯು ಹೇಗೆ ಸುತರಾಮ್ ಇಲ್ಲವೇ ಇಲ್ಲವೋ ಹಾಗೆಯೇ ದೃಶ್ಯ ದರ್ಶನ ದೃಷ್ಟಗಳು ಒಂದಕ್ಕೊಂದು ಬೇರೆ ಬೇರೆಯಾದ ರೂಪಗಳು ಇಲ್ಲವೇ ಇಲ್ಲ. ಕಲ್ಲನ್ನು ಎಷ್ಟು ಹಾಕೊಂಡು ಅರೆದ್ರೂ ಎಣ್ಣೆ ಬರುತ್ತಾ? ಹಾಗೆಯೇ ದೃಶ್ಯ ಜಗತ್ತಿನಲ್ಲಿ ಇವ್ಯಾವು ಇಲ್ಲ. ಹಾಗೆಯೇ ಚಂದ್ರನಲ್ಲಿ ಕೃಷ್ಣತೆಯು ಅಂದರೆ ಚಂದ್ರನಲ್ಲಿ ಕಪ್ಪು ಹೇಗೆ ಇಲ್ಲವೋ ಹಾಗೆಯೇ ಕರ್ತೃ ಕರ್ಮ ಕರಣಗಳು ಎಂಬಿವು ದೃಕ್ಕೆನ್ನಿಸಿಕೊಳ್ಳುವ ಚಿತ್ತಿನಲ್ಲಿ ಪ್ರತ್ಯೇಕವಾಗಿ ಇಲ್ಲವೇ ಇಲ್ಲ. ಯಾರಲ್ಲಿ ಇಲ್ಲ? ಈ ಚಿದ್ವಸ್ತುವಿನಲ್ಲಿ ಕರ್ತೃ ಕರ್ಮ ಕರಣಗಳು ಇವ್ಯಾವುವೆ ಈ ಚಿತ್ತಿನಲ್ಲಿ ಪ್ರತ್ಯೇಕವಾಗಿ ಇಲ್ಲವೇ ಇಲ್ಲ. ಅಂದರೆ ಅದನ್ನು ಬಿಟ್ಟು ಹೊರತಾಗಿ ಬೇರೆ ಏನೂ ಇಲ್ಲ, ಇರುವುದೆಲ್ಲ ಅದೇ ಅಂತ ನಮ್ಮ ಮಾತಿನ ಅರ್ಥ. ಆಕಾಶದಲ್ಲಿ ಯಾವುದೊಂದು ಅಂಕುರವೂ ಇಲ್ಲವೇ ಇಲ್ಲ, ಹೇಗೋ ಹಾಗೆ ಪ್ರಮಾತೃ ಪ್ರಮೇಯ ಪ್ರಮಾಣಗಳು ಯಾವುವೂ ಇಲ್ಲ. ನಂದನವನದಲ್ಲಿ ಕಗ್ಗಲಿ ಗಿಡ ಹೇಗೆ ಇಲ್ಲವೋ ಹಾಗೆಯೇ ಚಿತ್ತ ಚೇತನ ಚೇತ್ಯಾದಿಗಳು ಯಾವುದೂ ಪ್ರತ್ಯೇಕವಾಗಿ ಇಲ್ಲ, ಇರುವುದೊಂದೇ ಚಿದ್ವಸ್ತು, ಅದೇ ಪರಮಾತ್ಮ ವಸ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಕಾಶದಲ್ಲಿ ಪರ್ವತ ಭಾವವು ಹೇಗೆ ಇಲ್ಲವೋ ಕಾಡಿಗೆಯಲ್ಲಿ ಶಂಕತ್ವವು ಹೇಗೆ ಇಲ್ಲವೋ ಹಾಗೆಯೇ
ಅಹಂ ತತ್ವ, ತ್ವಂ ತತ್ವ, ತತ್ತತ್ವ ಮೊದಲಾದವು ಸದೇಹತ್ವ, ಅನ್ಯದೇಹತ್ವ ಮೊದಲಾದವು ಚಿತ್ತಿನಲ್ಲಿ ಇಲ್ಲವೇ ಇಲ್ಲ. ಅಂದರೆ ಎಲ್ಲದರಲ್ಲಿಯೂ ತುಂಬಿರ್ತಕ್ಕಂಥದ್ದೇನು, ಎಲ್ಲವೂ ಚಿತ್ತೇ ಆಗಿದೆ, ಚಿದ್ವಸ್ತುವೇ ಆಗಿದೆ, ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಶಿವ ಮುಂದುವರೆದು ಇನ್ನೇನೇನು ವಸಿಷ್ಠರಿಗೆ ತಿಳಿಸ್ಕೊಡ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.